ಪ್ರವಾಸೋದ್ಯಮ ಇಲಾಖೆ ಸಚಿವರು ಎಲ್ಲರೂ ಇದ್ದಾರೆ, ಯಾರಿಗೂ ಮಾಹಿತಿ ಇರಲಿಲ್ವಾ ಅಂತ ತಮ್ಮ ಪ್ರಕಾರ? ಮಾಹಿತಿ ಇದೆಯೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ನಾನು ಹೈಕೋರ್ಟಿಂದ ಕೊಟ್ಟಿರೋ ಆದೇಶ ನಿಮಗೆ ಈಗಾಗಲೇ ಓದಿದ್ದೀನಿ, ಅದು ತಕ್ಕಂತೆ ನೀವು ಕೆಲಸ ಮಾಡಬೇಕು. ಯಾಕಂದ್ರೆ ಅವರು ಕೂಡ ಬೆಳಿಗ್ಗೆ ಒಂದು ಆದೇಶ ಹೇಳಿದ್ರು ನಮಗೆ ವೆಕೇಟ್ ಆಗಿದೆ. 22 ಆದೇಶ ವೆಕೇಟ್ ಆಗಿದ್ರೆ ಬಂದಿರಬೇಕಲ್ಲ ಕೋರ್ಟಿಂದ, ಅದು ಬಂದಿಲ್ಲ. ಈಗ ನೀವು ಹೆಂಗೆ ಆದೇಶ ಓದ್ತಿದ್ರೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ಇಲ್ಲಿ ತಿರ್ಗಾ ಓದ್ತೀನಿ ನೋಡಿ, 30th ಏನು ಆರ್ಡರ್ ಬಂದಿರೋದು, ರಿಜಿಸ್ಟ್ರಿ ಟು ಡಿಲಿಂಕ್ WP ನಂಬರ್ 20770/2024 list on 2nd 09/2024 in orders category. On 5th September in orders category, interim order earlier granted is extended till the next date of hearing, which is 5th. 22 ಈ ಒಂದು ಆರ್ಡರ್ನ ಕೊಡ್ತಾರೆ, ಇಲ್ಲಿ ಕೋರ್ಟ್ 22ವರೆಗೂ there is no stay doctrine ಅಂತ ಹೇಳ್ತಾರೆ. ಈ ಒಂದು ಆದೇಶ ಇದೆಯಲ್ಲ, ಅಲ್ಲಿ ಮಾರ್ಕ್ ಮಾಡೋದು ಕೆಳಗಡೆ ಕಾರೋದು, ಅದರ ಪ್ರಕಾರ ಸ್ಟೇ ಇಲ್ಲ ಅಲ್ಲಿ ಅಂತ. ಇದು ಹೈಕೋರ್ಟ್ ಡೈಲಿ ಆರ್ಡರ್ಸ್ ಅಲ್ಲಿ ನಾವು ಓದ್ತಾ ಇರೋದು ಈ ಆದೇಶ. ಸ್ಟೇ ಅಲ್ಲಿ ಬಂದಿರೋದು, ಸ್ಟೇ ಒಂದು ಕಾಯ್ದೆ ಮೇಲೇ ಸ್ಟೇ ಅದು. ಅಂದರೆ ಈ ಕಾಯ್ದೆ ಏನಿದೆ ಅದು ಜಾರಿ ಮಾಡಬಾರ್ದು, ಸ್ಟೇ ಏನು ವೆಕೇಟ್ ಆಗೋವರೆಗೂ ಈ ಕಾಯ್ದೆಯನ್ನು ಜಾರಿ ಮಾಡಬಾರ್ದು, ಮತ್ತು ನಂತರ ಏನು ಕೆಲಸ ಚಟುವಟಿಕೆಗಳು ಆಗಬಾರ್ದು. 26th ಆಗಿದೆ ಸ್ಟೇ. 22nd ಆದೇಶನ ಆ ಥರ ಏನಿಲ್ಲ, ನನ್ನ ಗಮನಕ್ಕೆ ಏನು ಬಂದಿಲ್ಲ. ಅದು ನಮ್ಮ ಪ್ರಕಾರ ಸ್ಟೇ ಇನ್ನೂ ಇದೆ. 5ನೇ ತಾರೀಕು ಪುನಃ ಹಿಯರಿಂಗ್ ಆಗಬೇಕಾಗಿದೆ. ಅದುವರೆಗೂ ಇಂಥ ಮೀಟಿಂಗ್ಗಳು ಆಗೋದು ಕಾನೂನು. ನೀವು ಮಾತಾಡಿದ್ರೆ ಸರ್ ಮೇಡಮ್ ಅಪ್ಲಿಕೇಶನ್ ಇಲ್ಲ, ಡೈಲಿ ನಾವು ಮಾತಾಡ್ತಾ ಈ ವಿಚಾರದಲ್ಲಿ ಅಪ್ಲಿಕೇಶನ್ ಮತ್ತೆ ನ್ಯಾಯಾಂಗ ನಿಂದನೆ ಆಗಿದೆ. ಅವ್ರು ಏನು ಮಾತಾಡ್ತಾರೆ ಅವರೇ ಹೇಳ್ತಾರೆ ಸ್ಪಷ್ಟವಾಗಿ, ಅವರೇ ಕಾಲ್ ಮಾಡ್ತಾರೆ, ಅವ್ರ ಮನೆ ಪರವಾಗಿ ಅವ್ರು ಮಾತಾಡ್ತಾರೆ. ಇಲ್ಲಿ ಅದು ನಾನು ಏನು ಹೇಳಕ್ಕೆ ಹೋಗಲ್ಲ. ಆದರೆ ನಮ್ಮ ಇದ್ರ ಪ್ರಕ್ರಿಯೆ ಕಾನೂನಲ್ಲಿ ಏನು ಇದೆ, ಇದು ಕಾನೂನು ಬಾಹಿರ ಅಂತ ನಾವಂತೂ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ. ಏನು ಬಂದಿಲ್ಲ, ಏನು ಬಂದಿಲ್ಲ. ಅವರು ನಾವು ಕೇಳ್ಬೋದು, ಆದರೆ ಸದ್ಯದಲ್ಲಿ ಏನು ಅವರಿಂದ ಏನು ಇದೇನೋ ಪ್ರತಿಕ್ರಿಯೆ ಬಂದಿಲ್ಲ. ನಿಮಗೇನಾದ್ರು ಬೇರೆ ಸೆನ್ಸ್ ಕಾಣ್ತಾ ಇದೆಯಾ ಈ ಥರ ಸ್ಟೇ ಇದೆ ಅಂತ? ನನಗೆ ಅದು ಅವ್ರ ಮೈಂಡಲ್ಲಿ ಏನು ವರ್ಕಿಂಗು ನಾನು ಹೇಳೋಕ್ಕಾಗಲ್ಲ. ನಾನು ಏನಿದೆ ಕಾನೂನಲ್ಲಿ ಅದು ನಿಮ್ಮ ಮುಂದೆ ಹೇಳ್ಬೋದು. ಅದ್ರ ಜೊತೆಗೆ ನಾನು ಹಿಂದೆನೂ ಹೇಳಿದ್ದೆ, ಮುಂದೇನೂ ಹೇಳ್ತಾ ಇರ್ತೀನಿ. ಈ ಧರ್ಮದ ವಿಚಾರದಲ್ಲಿ, ದೇವಸ್ಥಾನದ ವಿಚಾರದಲ್ಲಿ ಸರ್ಕಾರದ ಏನೂ ಪಾತ್ರ ಇಲ್ಲ. ಅವರು ಅದನ್ನ ಸ್ವಾತಂತ್ರ್ಯಗೊಳಿಸಿ ಸ್ವತಂತ್ರವಾಗಿ ಇಟ್ಕೋಬೇಕಾಗಿರೋದು ನಮ್ಮ ದೇವಸ್ಥಾನಗಳು. ಅದು ಫ್ರೀಯಾಗಿ ತಮ್ಮ ಏನು ಚಟುವಟಿಕೆಗಳು ನಡೆಸಬೇಕಾಗಿದೆ. ದೇವಸ್ಥಾನದ ಒಂದು ಏನು ಶಾಸ್ತ್ರ ಇದೆ, ಧರ್ಮ ಇದೆ, ಅದು ಅಧಿಕಾರ ಏನಿದೆ ಅದು ದೇವಸ್ಥಾನಕ್ಕೆ ಸೇರಬೇಕು. ಅಲ್ಲ, ಯಾಕಂದ್ರೆ ಈಗಾಗಲೇ ಪ್ರಮೋದ್ ಮೇಡಮ್ ಅವರು ಕೂಡ ಮೆಂಬರ್ ಮಾಡಿದ್ದಾರೆ, ನಿಮ್ಮನ್ನ MP ಅಂತ ಮೆಂಬರ್ ಮಾಡ್ಕೊಂಡಿದ್ದಾರೆ, ಅವರ ಮೆಂಬರ್ ಅಂತ ಮಾಡ್ಕೊಂಡಿಟ್ಟು ನಮಗೆ ಅದೇ ಮೊದಲನೇದಾಗಿ ಒಂದು ಮುಜರಾಯಿನೇ ನಾವು ಅದ್ರ ಮೇಲೆ ಚಾಲೆಂಜ್ ಮಾಡಿದ್ದೀವಿ. ಈಗ ಮುಜರಾಯಲ್ಲೇ ಚಾಲೆಂಜಲ್ಲಿರುವಾಗ ಒಂದು ಹೊಸ ಅಧಿಕಾರಿ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಹೇಳಿದ್ದೀವಿ, ಇದು ಎಂಥ ಅಧಿಕಾರಿಗಳು ಬೇಕಾಗಿಲ್ಲ, ದೇವಸ್ಥಾನ ನಾವೇ ನೋಡ್ಸ್ಕೋಬೋದು. ಅದು ದೇವಸ್ಥಾನ ಹೇಗಿದೆ ಹಿಂದೆಯಿಂದನೂ ಪ್ರಾಚೀನ ಕಾಲದಿಂದಲೂ ಇವತ್ತವರೆಗೂ ಹೇಗೆ ನಡ್ಕೊಂಡು ಬಂದಿದೆ ಅದೇ ರೀತಿ ನಡ್ಕೊಂಡು ಹೋಗಬೇಕು. ಅಲ್ಲ, ಈಗ ಮೆಂಬರ್ ಮಾಡಿರೋದು ತಮ್ಮ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಆಕ್ಸೆಪ್ಟ್ ಮಾಡ್ತೀವಿ. ಮೆಂಬರ್ ಮಾಡಿರೋದು ಅದು ನಿನ್ನೆನೇ ನಿಮ್ಮ ವಿಚಾರದಲ್ಲಿ ಯಾವ ಮೆಂಬರ್ ಆಗಿರೋದು ಯಾವ್ದು? ನಮಗೇನು ವಿಚಾರ ಬಂದಿಲ್ಲ, ನಾವು ಮೆಂಬರ್ ಆಗ್ತೀವಿ ಅಂತ ವಿಚಾರ ಬಂದಿಲ್ಲ. ನಮ್ಮ ಗಮನಕ್ಕೆ ಬಂದಿಲ್ಲ. ಅದೇನೋ ಓದಿದ್ದೆ ಪೇಪರಲ್ಲಿ, ಇಂಥ ನಮ್ಮದು ಏನೋ ಸ್ಟೇಕ್ ಹೋಲ್ಡರ್ ಆಗಿ ಮಾಡ್ತಾರೆ ಅಂತ. ಆದರೆ ಇದು ನಿಜವಾಗ್ಲೂ ನೋಡೋಕ್ಕೆ ಹೋದರೆ ಏನಿದೆ ದೇವಸ್ಥಾನದ ಏನು ಆಗಮ ಶಾಸ್ತ್ರ ಇರ್ಬೋದು, ಅನೇಕ ಶಾಸ್ತ್ರಗಳ ಪ್ರಕಾರ ಹೇಗೆ ನಡಿಬೇಕು, ಅದು ಅದಕ್ಕೆ ತಕ್ಕಂತೆ ಇದು ಆಗಿಲ್ಲ. ಇದು ಯಾವುದೋ ಹೊಸ ವ್ಯವಸ್ಥೆಯಲ್ಲಿ ಹೊಸ ಒಂದು ರೀತಿ ಅಧಿಕಾರಿ ಮಾಡ್ತಾ ಇರೋದು. ಆದರೆ ನಿಜವಾಗ್ಲೂ ನೋಡೋಕ್ಕೆ ಹೋದರೆ ಪಾರಂಪರೆಗೆ ತಕ್ಕಂತೆ ನಾವು ಕೆಲಸ ಮಾಡಬೇಕು ಅಂದರೆ ಅದು ಆಗಲೇ ದೇವಸ್ಥಾನದ ಒಂದು ಇತಿಹಾಸದಲ್ಲೂ ಕೂಡ ದಾಖಲೆಗಳಿದೆ, ಮತ್ತು ಅದು ಯಾವ ರೀತಿ ನಡ್ಕೊಂಡು ಬಂದು ಅದೇ ರೀತಿ ನಡ್ಕೊಂಡು ಹೋಗ್ಬೇಕು ಅಷ್ಟೇ.